ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಾಡ್. ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಆದ ನಮ್ಮ ಭಾರತದ ಹುಲಿಗಳು, ಹೌದು, ಇವತ್ತು ಕಿವಿ ಹಿಂಡಿರ್ತಕ್ಕಂತಹ ಭಾರತದ ಹುಲಿಗಳು ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಇದೆಲ್ಲದರ ಮಧ್ಯೆ ನಾನಿವತ್ತು ಮಾತನಾಡ್ತಾ ಇರುವಂತದ್ದು ನಮ್ಮ ಭಾರತದ ಚೇಸಿಂಗ್ ಹೇಗಿತ್ತಂತ ಹೇಳಿ. ವೀಕ್ಷಕರೇ, ನ್ಯೂಜಿಲೆಂಡ್ ತಂಡ 251 ರನ್ ಗಳಿಸಿ ಭಾರತಕ್ಕೆ 252 ರನ್ಗಳ ಟಾರ್ಗೆಟ್ ನೀಡಿತ್ತು. ಈ ಒಂದು ಟಾರ್ಗೆಟ್ ಅನ್ನ ಬೆನ್ನಹತ್ತಿದ ಭಾರತ ತಂಡ ಆರಂಭದಲ್ಲಿ ಅಬ್ಬರದ ಬ್ಯಾಟಿಂಗ್ ನಡೆಸಿತು. ಎದುರಾಳಿಗಳು ಹಾಕ್ತಾ ಇರುವಂತಹ ಒಂದೊಂದು ಬೌಲಿಗೆ ಅಷ್ಟ ದಿಕ್ಕುಗಳಲ್ಲಿ ಕೂಡ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ದಾಂಡಿಗರು ದಾಂಡಿಸುತ್ತಿರುವ ಬ್ಯಾಟ್ನ ಪರಿಯನ್ನ ಕಂಡು ಕಿವೀಸ್ ಬೌಲರ್ಗಳು ಬೆಚ್ಚಿ ಬಿದ್ದರು. ಅಬ್ಬರದ ಬ್ಯಾಟಿಂಗ್ ಒಂದು ಕಡೆ ರೋಹಿತ್ ಶರ್ಮಾ ಅವ್ರದ್ದಾದ್ರೆ, ಕ್ಲಾಸಿಂಗ್ ಬ್ಯಾಟಿಂಗ್ ಶುಭ್ಮನ್ ಗಿಲ್ ಅವರದ್ದು. ರೋಹಿತ್ ಶರ್ಮಾ ಅವರು ಒಂದೊಂದು ಶಾಟ್ ಕೂಡ ಆಚೆ ಹೋಗ್ತಾ ಇತ್ತು. ಅಂತಹ ಶಾಟ್ ಮೂಲಕ 100 ರನ್ಗಳ ಗಡಿಯನ್ನು ದಾಟಿತು ಭಾರತ. ಒಂದೇ ಒಂದು ವಿಕೆಟ್ ಪಡೆದುಕೊಳ್ಳದೆ 100 ರನ್ಗಳ ಗಡಿಯನ್ನು ದಾಟಿತು. ಇನ್ನೇನು ಭಾರತ ಕೆಲವು ಓವರ್ಗಳಲ್ಲಿ ಭಾರತವ ನ್ಯೂಜಿಲೆಂಡ್ ತಂಡದ ಟಾರ್ಗೆಟ್ ಅನ್ನ ರೀಚ್ ಆಗುತ್ತೆ ಎನ್ನುವಂತಹ ಹೊತ್ತಿನಲ್ಲಿ ಆ ಒಂದು ಶುಭ್ಮನ್ ಗಿಲ್ ಅವರ ಅದ್ಭುತ ಕ್ಯಾಚ್ ಅನ್ನು ಪಡೆದಿರ್ತಕ್ಕಂತಹ ಫಿಲಿಪ್ಸ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಶುಭ್ಮನ್ ಗಿಲ್. ಇನ್ನು ವಿರಾಟ್ ಕೊಹ್ಲಿ, ನಮ್ಮ ಭಾರತ ತಂಡದ ಭರವಸೆಯ ಬ್ಯಾಟ್ಸ್ಮನ್, ಚೇಸಿಂಗ್ ಮಾಸ್ಟರ್ ಎಂದೇ ಖ್ಯಾತಿ ಪಡೆದುಕೊಂಡಿರುವಂತಹ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದು. ಯಾಕಂತಂದ್ರೆ ಇಂತಹ ಒಂದು ಸ್ಲೋ ಪಿಚ್ ಒಳಗಡೆ ಚೇಸಿಂಗ್ ಮಾಡುವಂತಹ ಬ್ಯಾಟ್ಸ್ಮನ್ ಯಾರಾದರೂ ಇದ್ದಾರೆ ಅಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರನ್ ಮಷೀನ್ ವಿರಾಟ್ ಕೊಹ್ಲಿ. ಹೀಗೆ ಶುಭ್ಮನ್ ಗಿಲ್ ಔಟ್ ಆದ ನಂತರ ರೋಹಿತ್, ವಿರಾಟ್ ತಂಡವನ್ನ ಮುನ್ನಡೆಸಿ ಗೆಲುವಿನ ಕಡೆ ಕೊಂಡೊಯ್ಯುತ್ತಾರೆ ಎನ್ನುವ ಆಲೋಚನೆ ಎಲ್ಲ ಫ್ಯಾನ್ಸ್ದಾಗಿತ್ತು. ಆದರೆ ಕೊನೆಗೆ ಲೆಕ್ಕಾಚಾರ ಅದಲು ಬದಲಾಯಿತು. ವಿರಾಟ್ ಕೊಹ್ಲಿ ಬೇಗನೆ ವಿಕೆಟ್ ಒಪ್ಪಿಸಿಬಿಟ್ರು. ವಿರಾಟ್ ಕೊಹ್ಲಿ ವಿಕೆಟ್ ಹೋದ ತಕ್ಷಣ ಇಡೀ ಕ್ರೀಡಾಂಗಣ ಸ್ತಬ್ಧವಾಗಿ ಬಿಟ್ಟಿತು. ಮತ್ತೊಂದು ಕಡೆ ಬಂದಿರತಕ್ಕಂತಹ ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ತಂಡವನ್ನ ಮುನ್ನಡೆಸುವ ಕೆಲಸವನ್ನ ಮಾಡಿದ್ರು. ಆದರೆ ಸಚಿನ್ ರವೀಂದ್ರ ಅವರು ಎಸೆದ ಆ ಒಂದು ಸ್ಪೆಲ್ಗೆ ರೋಹಿತ್ ಶರ್ಮಾ ಕ್ಲೀನ್ ಬೋಲ್ಡ್ ಆಗ್ತಾರೆ. ನಂತರ ಬಂದಿರತಕ್ಕಂಥ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ಕೊಂಡು ಹೋಗ್ತಾರೆ. ಒಂದು ಕಡೆ ಸ್ಪಿನ್, ಆ ಒಂದು ನ್ಯೂಜಿಲೆಂಡ್ ನ ಸ್ಪಿನ್ ಎದುರಾಳಿ ಮುಂದೆ ಈ ಒಂದು ಬ್ಯಾಟ್ಸ್ಮನ್ಗಳು ಕೂಡ ರನ್ ಗಳಿಸಲು ಪರದಾಡ್ತಾರೆ. ಇನ್ನೇನು ಭಾರತ ತಂಡ ಬಹಳಷ್ಟು ಹಿನ್ನಡೆಯನ್ನ ಕಾಣ್ತಾ ಇದೆ. ರನ್ ಗಳಿಸಲು ಪರದಾಡ್ತಾ ಇರುವಂತಹ ಒಂದು ಆಲೋಚನೆ, ಟೆನ್ಷನ್ ಅಭಿಮಾನಿಗಳದ್ದಾಗಿತ್ತು. ಆದರೆ ಕೊನೆಗೆ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಸಿಂಗಲ್ಸ್, ಡಬಲ್ಸ್, ಆಗೊಮ್ಮೆ ಈಗೊಮ್ಮೆ ಬೌಂಡರಿ ಸಿಕ್ಸರ್ ಅನ್ನ ಸಿಡಿಸ್ತಾ ಭಾರತ ತಂಡವಾದ ಸ್ಕೋರ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹೀಗೆ ಕಡಿಮೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕೂಡ ಔಟ್ ಆಗ್ತಾರೆ. ನಂತರ ಬಂದಿರತಕ್ಕಂತಹ ಒಂದು KL ರಾಹುಲ್ ಅವರು ಕೂಡ ಒಳ್ಳೆಯ ಆಟವನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಆಟವ ಸಾಗುತ್ತಾ ಇರಬೇಕಾದ್ರೆ ಅಕ್ಷರ್ ಪಟೇಲ್ ಅವರು ಕೂಡ ವಿಕೆಟ್ ಒಪ್ಪಿಸ್ತಾರೆ. ಅಕ್ಷರ್ ಪಟೇಲ್ ಅವರ ವಿಕೆಟ್ ನಂತರ ಒಂದೊಂದೇ ವಿಕೆಟ್ ಹೋದ ನಂತರ ಜೊತೆಯಾಗಿರ್ತಕ್ಕಂತಹ ಪಾಂಡ್ಯ ಕೂಡ ಒಂದು ಸಿಕ್ಸರ್ ಅನ್ನ ಸಿಡಿಸಿ ತಂಡದ ಸ್ಕೋರ್ ಅನ್ನ ಕಡಿಮೆ ಮಾಡ್ತಾರೆ. ಹೀಗೆ ತಂಡ ಬಹಳಷ್ಟು ನ್ಯೂಜಿಲೆಂಡ್ ತಂಡ ನೀಡಿರ್ತಕ್ಕಂತಹ ಗುರಿಯತ್ತ ಸಾಗುತ್ತೆ. ಸಾಗಿದ ನಂತರ ಕೊನೆಗೆ ಪಾಂಡ್ಯ ಅವರು ಕೂಡ ಔಟ್ ಆಗ್ತಾರೆ. ಹೀಗೆ ತಂಡದ ಮೊತ್ತ ಸಮೀಪಿಸುತ್ತಿದ್ದಂತೆ, ಪಾಂಡ್ಯ ಔಟ್ ಆಗುತ್ತಿದ್ದಂತೆ ರವೀಂದ್ರ ಜಡೇಜಾ ಡಬಲ್ಸ್ ರನ್ ಕದಿಯುವ ಮೂಲಕ ತಂಡದ ಸ್ಕೋರ್ ಅನ್ನ ಕಡಿಮೆ ಮಾಡಿ ಕಿವೀಸ್ ನೀಡಿರುವಂತಹ ಒಂದು ಆ ಟಾರ್ಗೆಟ್ ಕಡೆ ರೀಚ್ ಆಗುತ್ತೆ. ಕೊನೆಗೆ ಬೌಂಡರಿ ಸಿಡಿಸಿ ನಮ್ಮ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕುತ್ತಾರೆ ಭಾರತದ ಹುಲಿಗಳು. ಹೀಗೆ ಭಾರತ ಒಂದು ಚೇಸಿಂಗ್ ಹಿಂದಿರುವಂತಹ ಶಕ್ತಿ ಅದ್ಭುತವಾಗಿತ್ತು. ಆದರೆ ಎಲ್ಲರಿಗೂ ಕೂಡ ಬಾಯಿಗೆ ಬರ್ಸಿದ್ರು ಮ್ಯಾಚು. ಅಂತಹ ಒಂದು ಮ್ಯಾಚು ಇವತ್ತು ನಮ್ದಾತು. ಅಂತೂ ಇಂತೂ ಗೆದ್ದು ಬೇಗಿದ್ರು ಇಂಡಿಯನ್ ಫ್ಯಾನ್ಸ್ ಮತ್ತು ಇಂಡಿಯನ್ ಟೈಗರ್ಸ್ ಅಂತ ಹೇಳ್ಬೋದು. ಹೀಗೆ ಬಹಳಷ್ಟು ಜನರ ಕನಸಾಗಿತ್ತು ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಎಂದು. ಇಡೀ ದೇಶಾದ್ಯಂತ ಪೂಜೆ ಪುನಸ್ಕಾರ, ಹೋಮ ಹವನಗಳು ಕೂಡ ನಡೆದಿದ್ವು. ಅದರ ಫಲವಾಗಿ ಇಂದು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಗೆದ್ದು ಬೇಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.